ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಗುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಆಗಿ ಹೆಚ್ಚಿನ ಮಾಹಿತಿಗಳನ್ನ ನೀವು ತಿಳ್ಕೊಬಹುದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯ ರೀತಿಯಲ್ಲಿ ಸಾಲಾವಳಿ ಕೂಟಗಳು ಅನ್ನುವಂತಹ ಮುಂದುವರೆದ ವಿಚಾರಗಳನ್ನ ನಿಮಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಸಾಮಾನ್ಯರಿಗೆ ಮತ್ತು ಜಾತಕ ಜ್ಯೋತಿಷ್ಯವನ್ನ ಅಭ್ಯಾಸ ಮಾಡುವಂಥವ್ರಿಗೆ ಇದು ಸಿಕ್ಕಾಬಟ್ಟೆ ಸಹಕಾರಿಯಾಗತ್ತೆ. ಇನ್ನು ಇವತ್ತ ನಿಮಗೆ ತಿಳಿಸ್ತಾ ಇರುವಂತದ್ದು ವಧುವರರ ಗೋತ್ರಕೂಟ. ಒಂದು ಮದುವೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸಾಲಾವಳಿಯನ್ನ ನೋಡಬೇಕು, ಜಾತಕಗಳ ಹೊಂದಾಣಿಕೆಯನ್ನ ಮಾಡಬೇಕು. ಇದು ಬಂದು ಯಾರು ಹೊಸದಾಗಿ ಸಂಬಂಧವನ್ನ ಮಾಡ್ಕೊಂಡಿರ್ತಾರೋ, ಅಂದ್ರೆ ಹೊಸದಾಗಿ ವಧುವನ್ನ ವರವನ್ನು ನೋಡ್ತಾ ಇರ್ತಾರೋ ಅಂತವ್ರಿಗೆ ಇದು ಅಪ್ಲಿಕೇಬಲ್. ಸ್ವಇಚ್ಛೆಯಿಂದ 3 ವರ್ಷ 5 ವರ್ಷಗಳ ಕಾಲ ಅನುರಕ್ತರಾಗಿ ಹೊಂದಾಣಿಕೆ ಆಗಿರುವಂತಹ ಲವ್ ಮಾಡ್ತಾ ಇರುವಂತಹ ವಧುವರರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಕೂಟಗಳನ್ನ ನೋಡುವ ಅವಶ್ಯಕತೆ ಇಲ್ಲ. ಒಂದು ಒಳ್ಳೆ ಮುಹೂರ್ತವನ್ನ ನೋಡಿ ಅವರಿಗೆ ವಿವಾಹವನ್ನ ಮಾಡಬಹುದು ಅಂತೇಳಿ ಶಾಸ್ತ್ರ ಸಮ್ಮತವಿದೆ. ಮನೋಕೂಟದಲ್ಲಿ ಅದರ ಬಗ್ಗೆ ಉಲ್ಲೇಖ ಕೂಡ ಇದೆ. ಹಾಗಾದ್ರೆ ಈ ಗೋತ್ರಕೂಟ ಅಂದ್ರೇನು? ಈ ಗೋತ್ರಗಳಲ್ಲಿ ಅಂದ್ರೆ ಈ ಗೋತ್ರಕೂಟಗಳಲ್ಲಿ 7 ಪ್ರಮುಖವಾದ ಗೋತ್ರಗಳನ್ನ ತಿಳಿಸ್ತಾರೆ. ಒಂದು ಕಾಶ್ಯಪ ಗೋತ್ರ, ವಾಸಿಷ್ಠ ಗೋತ್ರ, ಭಾರದ್ವಾಜ ಗೋತ್ರ, ಅತ್ರಿ ಗೋತ್ರ, ಕೌಶಿಕ ಗೋತ್ರ, ಶಂಖಪಿಂಗಲ ಕಾಂಶ ಗೋತ್ರ, ವತ್ಸ ಗೋತ್ರ ಅಂತ ಹೇಳ್ತಾರೆ. ಇದರಲ್ಲೂ ಕೂಡ ವಿಶೇಷವಾಗಿ ಒಂದು ನಕ್ಷತ್ರಗಳಿಗೆ ಇಂತಿಂಥದ್ದೇ ಗೋತ್ರಗಳು ಅನ್ನುವಂಥದ್ದನ್ನು ನಿರ್ಣಯ ಮಾಡಿದ್ದಾರೆ. ನೋಡಿ, ಕಾಶ್ಯಪ ಗೋತ್ರದಲ್ಲಿ ಅಶ್ವಿನಿ, ಪುಷ್ಯ, ಸ್ವಾತಿ ಮತ್ತು ಅಭಿಜಿನ್ ನಕ್ಷತ್ರಗಳನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಆದ್ರೆ ಉಲ್ಲೇಖದಲ್ಲಿ ಅಭಿಜಿನನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ವಾಸಿಷ್ಠ ಗೋತ್ರದಲ್ಲಿ ಭರಣಿ, ಆಶ್ಲೇಷ, ವಿಶಾಖ ಮತ್ತು ಶ್ರವಣ ನಕ್ಷತ್ರವನ್ನು, ಭಾರದ್ವಾಜ ಗೋತ್ರದಲ್ಲಿ ಕೃತಿಕಾ, ಮಖ, ಅನುರಾಧ, ಧನಿಷ್ಠ ನಕ್ಷತ್ರವನ್ನು, ಅತ್ರಿ ಗೋತ್ರದಲ್ಲಿ ರೋಹಿಣಿ, ಪುಬ್ಬ, ಜ್ಯೇಷ್ಠ, ಶತಭಿಷ ನಕ್ಷತ್ರವನ್ನು, ಕೌಶಿಕ ಗೋತ್ರದಲ್ಲಿ ಮೃಗಶಿರ, ಉತ್ತರ, ಮೂಲ, ಪೂರ್ವಭಾದ್ರ ನಕ್ಷತ್ರವನ್ನು, ಶಂಖಪಿಂಗಲ ಕಾಂಶ ಗೋತ್ರದಲ್ಲಿ ಆರಿದ್ರ, ಹಸ್ತ, ಪೂರ್ವಾಷಾಢ, ಉತ್ತರ ಭಾದ್ರ ನಕ್ಷತ್ರವನ್ನು, ವತ್ಸ ಗೋತ್ರದಲ್ಲಿ ಪುನರ್ವಸು, ಚಿತ್ತ, ಉತ್ತರಾಷಾಢ, ರೇವತಿ ನಕ್ಷತ್ರವನ್ನು ಉಲ್ಲೇಖಿಸಿದ್ದಾರೆ. ಅಂದ್ರೆ ಆಯಾಯ ನಕ್ಷತ್ರಗಳು ಆಯಾಯ ಗೋತ್ರಗಳಿಗೆ ಸೇರ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಬ್ರಾಹ್ಮಣ ವರ್ಣದವರು ಅಥವಾ ಬ್ರಾಹ್ಮಣ ಸಮುದಾಯದವರು ಈ ವರ್ಣಕೂಟವನ್ನ ಅತಿ ಹೆಚ್ಚಾಗಿ ನೋಡಿ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆಯನ್ನ ಮಾಡ್ಕೋತಾರೆ. ಇದನ್ನ ನಾವು ಪ್ರಮುಖವಾಗಿ ಗಮನಿಸ್ಕೋಬೇಕು. ಮತ್ತು ಎಲ್ಲ ನಕ್ಷತ್ರದವರು ಕೂಡ ಈ ಗೋತ್ರಕೂಟವನ್ನ ಫಾಲೋ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇನ್ನು ಹಾಗಾದ್ರೆ ಈ ಗೋತ್ರಕೂಟವನ್ನು ನೋಡೋದು ಹೇಗೆ ಅಂದ್ರೆ ವಧು ವರರದ್ದು ಸರಿಯಾಗಿ ಕೇಳಿಸ್ಕೊಳ್ಳಿ. ವಧು ವರರದ್ದು ಯಾವಾಗಲೂ ಬೇರೆ ಬೇರೆ ಗೋತ್ರದ ನಕ್ಷತ್ರಗಳಾಗಿದ್ದರೆ ಶುಭ. ಯಾವುದೇ ಕಾರಣಕ್ಕೂ ಒಂದೇ ಗೋತ್ರದ ನಕ್ಷತ್ರದವರು ವಿವಾಹವನ್ನ ಆದ್ರೆ ವಿಪತ್ತುಕಾರಕ, ಕೌಟುಂಬಿಕ ಸಮಸ್ಯೆ, ಸಂತಾನ ದೋಷ, ಹುಟ್ಟುವಂತಹ ಸಂತಾನದಲ್ಲಿ ಅನಾರೋಗ್ಯದ ಸಮಸ್ಯೆಗಳು, ಈ ರೀತಿಯ ಅನೇಕ ಸಮಸ್ಯೆಗಳನ್ನ ಅವರು ಅನುಭವಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಈ 27 ನಕ್ಷತ್ರಗಳಲ್ಲಿ ಜನಿಸಿರುವಂಥವರಿಗೆ ಯಾವ್ಯಾವ ಗೋತ್ರ ಬರುತ್ತೆ ಆ ಗೋತ್ರಗಳನ್ನ ಬರೆದಿಟ್ಕೊಂಡು ಈ ವಿಡಿಯೋ ನೋಡ್ಕೊಂಡು ನಂತರ ವಧುವರರದ್ದು ಬೇರೆ ಬೇರೆ ಗೋತ್ರಗಳಾಗಿರುವಂತಹ ರೀತಿಯಲ್ಲಿ, ನಕ್ಷತ್ರಗಳು ಬೇರೆ ಬೇರೆ ಗೋತ್ರ ಆಗಿರುವಂತಹ ರೀತಿಯಲ್ಲಿ ಹೊಂದಾಣಿಕೆ ಮಾಡಿ ಮದುವೆಯನ್ನ ಮಾಡಿಕೊಂಡ್ರೆ ಮತ್ತು ಒಂದು ಒಳ್ಳೆ ಮುಹೂರ್ತವನ್ನು ನಿರ್ಣಯ ಮಾಡಿ ಮದುವೆಯನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಜೀವನದಲ್ಲಿ ವೈವಾಹಿಕವಾಗಿ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನು ನೋಡಬೇಕು ಅಂತಂದ್ರೆ ಬೇಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ನಿಮಗೂ ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಪ್ರಶ್ನಶಾಸ್ತ್ರಾದಿಗಳನ್ನ ಕಲಿಬೇಕು ಅಂತಂದ್ರೆ ಕರೆ ಮಾಡಿ ಅಡ್ಮಿಷನ್ ಆಗಿ. ಆ ಮಲೆ ಮಾದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.
श्री माया